ಹಾಯ್ ಹಲೋ ನಮಸ್ಕಾರ ದೇವರು, ಹೇಗಿದ್ದೀರಾ? ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಫ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಅಂದಿದ್ದು ಖಚಿತ ಆಗೈತೆ. ಕನ್ನಡದ ಜೊತೆಗೆ ಇಂಗ್ಲೀಷ್ನಲ್ಲಿ ಸಿನಿಮಾ ನಿರ್ಮಾಣ ಆಗುತ್ತಿದೆ ಎನ್ನುವ ಮಾತುಗಳು ಇತ್ತೀಚೆಗೆ ಕೇಳಿಬಂದಿತ್ತು. ಇದೀಗ ಅಧಿಕೃತವಾಗಿ ಚಿತ್ರತಂಡವೇ ಇದನ್ನು ಖಚಿತಪಡಿಸಿದೆ. ಈ ಸುದ್ದಿ ಕೇಳಿ ರಾಕಿಂಗ್ ಸ್ಟಾರ್ ಫ್ಯಾನ್ಸ್ಗಳು ಥ್ರಿಲ್ ಆಗಿದ್ದಾರೆ. KGF 2 ಬಳಿಕ ವಾಟ್ ನೆಕ್ಸ್ಟ್ ಎಂದವರಿಗೆ ದೊಡ್ಡದಾಗಿ ಏನೋ ಪ್ಲಾನ್ ಮಾಡಿದ್ದೀವಿ ಎಂದು ಯಶ್ ಹೇಳ್ತಾ ಬಂದಿದ್ರು. ಸ್ಟಾರ್ ನಿರ್ದೇಶಕರನ್ನೆಲ್ಲ ಬಿಟ್ಟು ಮಲಯಾಳಂ ನಿರ್ದೇಶಕಿ ಜೊತೆ ಕೈ ಜೋಡಿಸಿದ್ರು. ನಟನೆ ಜೊತೆ ತಾವೇ ನಿರ್ಮಾಣಕ್ಕೆ ಇಳಿದಿದ್ರು. ಸದ್ದಿಲ್ಲದೆ ನಿರ್ಮಾಣ ಚಿತ್ರೀಕರಣ ಮಾಡುತ್ತಾ ಬಂದಿದ್ದಾರೆ. ಟಾಕ್ಸಿಕ್ ಬಗ್ಗೆ ಯಾವುದೇ ರೀತಿಯ ಲೀಕ್ ಆಗದಂತೆ ಚಿತ್ರತಂಡ ಎಚ್ಚರಿಕೆ ವಹಿಸಿದೆ. ಟಾಕ್ಸಿಕ್ ಭಾರತೀಯ ಚಿತ್ರರಂಗದಲ್ಲೇ ಬಹಳ ಅದ್ಧೂರಿ ಸಿನಿಮಾ ಎನ್ನಲಾಗ್ತಿದೆ. ಕನ್ನಡದ ಜೊತೆಗೆ ಭಾರತದ ಹಲವು ಭಾಷೆಗಳಲ್ಲಿ ಚಿತ್ರ ಡಬ್ ಆಗಲಿದೆ. ಅದೇ ರೀತಿ ಇಂಗ್ಲಿಷ್ ಜೊತೆಗೆ ವಿದೇಶದ ಭಾಷೆಗಳಿಗೆ ಸಿನಿಮಾ ಡಬ್ ಆಗಿ ವಿಶ್ವದಾದ್ಯಂತ ತೆರೆ ಅಪ್ಪಳಿಸಲಿದೆ. ಮೇಕಿಂಗ್ ಹಂತದಲ್ಲೇ ಸಿನಿಮಾ ಭಾರಿ ಹೈಪ್ ಕ್ರಿಯೇಟ್ ಮಾಡಿದೆ. ಪ್ಯಾನ್ ಇಂಡಿಯಾ ಅಂದರೆ ಒಂದು ಭಾಷೆಯಲ್ಲಿ ಚಿತ್ರೀಕರಣವಾದ ಚಿತ್ರವನ್ನು 5-6 ಭಾಷೆಗಳಿಗೆ ಡಬ್ ಮಾಡಿ ಬಿಡುಗಡೆ ಮಾಡಲಾಗುತ್ತಿದೆ. ದಶಕಗಳಿಂದ 5 ಚಿತ್ರರಂಗದಲ್ಲಿ ಚಾಲ್ತಿಯಾಗಿತ್ತು. ಬಳಿಕ ಈ ಟ್ರೆಂಡ್ ಕಮ್ಮಿಯಾಗಿ ರೀಮೇಕ್ ಮುನ್ನೆಗೆ ಬಂದಿತ್ತು. ಆದರೆ ರಾಜಮೌಳಿ ನಿರ್ದೇಶನದ ಬಾಹುಬಲಿ ಸರಣಿ ಪ್ಯಾನ್ ಇಂಡಿಯಾ ಹೆಸರಲ್ಲಿ ಅದನ್ನು ಹೊಸದಾಗಿ ಮತ್ತೆ ಚಾಲ್ತಿಗೆ ತಂದಿತ್ತು. KGF ಸರಣಿ ಅದನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿತ್ತು. ಇತ್ತೀಚೆಗೆ ಕೆಲ ಸೂಪರ್ ಹಿಟ್ ಸಿನಿಮಾಗಳನ್ನು ಇಂಗ್ಲಿಷ್ ಭಾಷೆಗೆ ಡಬ್ ಮಾಡಿ ರಿಲೀಸ್ ಮಾಡುವ ಪ್ರಯತ್ನ ನಡೆಯಿತು. ಕಾಂತಾರ ಹಾಗೂ RRR ಚಿತ್ರಗಳ ವಿಚಾರದಲ್ಲಿ ಹೀಗೆ ಮಾಡಲಾಗಿತ್ತು. ಆದರೆ OTTಯಲ್ಲಿ ಮಾತ್ರ ಇಂಗ್ಲಿಷ್ ವರ್ಷನ್ ಬಂದಿತ್ತು. ಇದೀಗ ಟಾಕ್ಸಿಕ್ ಚಿತ್ರವನ್ನು ಏಕಕಾಲಕ್ಕೆ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಕಟ್ಟಿಕೊಡಲಾಗುತ್ತಿದೆ. ಅಂದರೆ ಕಲಾವಿದರು ಒಂದೇ ಸನ್ನಿವೇಶವನ್ನು ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ 2 ಬಾರಿ ಚಿತ್ರೀಕರಿಸಲಾಗುತ್ತಿದೆ. ಈ ಪ್ರಯತ್ನ ಅಪರೂಪಗಳಲ್ಲಿ ಅಪರೂಪ. ಈ ಹಿಂದೆ ಕೆಲ ಸಿನಿಮಾಗಳನ್ನು ಭಾರತೀಯ ಭಾಷೆಯ ಜೊತೆ ಇಂಗ್ಲಿಷ್ನಲ್ಲಿ ಚಿತ್ರೀಕರಿಸಿದ ಉದಾಹರಣೆ ಇದೆ. ಕನ್ನಡದಲ್ಲೂ ಇಂತಹ ಪ್ರಯತ್ನ ನಡೆದಿತ್ತು. 1965ರಲ್ಲಿ ಬಂದಿದ್ದ ಗೈಡ್ ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ನಿರ್ಮಾಣವಾಗಿತ್ತು. ಬಳಿಕ 1978ರಲ್ಲಿ ಶಾಲಿವಾರ್ ಚಿತ್ರವನ್ನು ಸಹ ಇದೇ ರೀತಿ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಕಟ್ಟಿಕೊಡುವ ಪ್ರಯತ್ನ ಮಾಡಿದರು. ದಕ್ಷಿಣ ಭಾರತದಲ್ಲಿ ನಥಿಂಗ್ ಬಟ್ ಲೈಫ್ 2004ರಲ್ಲಿ ಚಿತ್ರವನ್ನು ಮಲಯಾಳಂ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ನಿರ್ಮಿಸಲಾಗಿತ್ತು. ಅಷ್ಟೆಲ್ಲ ಯಾಕೆ, ಸಮ್ಮರ್ ಹಾಲಿಡೇಸ್ ಎಂಬ ಮಕ್ಕಳ ಚಿತ್ರವನ್ನು ಕವಿತಾ ಲಂಕೇಶ್ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಕಟ್ಟಿಕೊಟ್ಟಿದ್ದರು. ಈ ಎಲ್ಲ ಚಿತ್ರಗಳ ಬಜೆಟ್ ಹಾಗೂ ಸ್ಟಾರ್ ಕ್ಯಾಸ್ಟ್ ಸಣ್ಣದಿತ್ತು. ಭಾರತೀಯ ಭಾಷೆಯ ಜೊತೆಗೆ ಇಂಗ್ಲಿಷ್ನಲ್ಲಿ ಸಿದ್ಧವಾಗುತ್ತಿರುವ ಬಹಳ ದುಬಾರಿ ಸಿನಿಮಾ ಟಾಕ್ಸಿಕ್ ಎನ್ನುವ ವಿಷಯ ಇದೆ. ನಯನತಾರ, ಕಿಯಾರಾ ಅದ್ವಾನಿ ಸೇರಿದಂತೆ ಘಟಾನುಘಟಿ ಕಲಾವಿದರು ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಹಾಲಿವುಡ್ ಕಲಾವಿದರು, ತಂತ್ರಜ್ಞರು ಚಿತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸ್ಯಾಂಡಲ್ವುಡ್ನಲ್ಲಿ ನಿರ್ಮಾಣ ಆಗುತ್ತಿರುವ ಹಾಲಿವುಡ್ ಸಿನಿಮಾ ನಮ್ಮ ಟಾಕ್ಸಿಕ್ ಸಿನಿಮಾ. ಸೈನಿಂಗ್ ಆಫ್, ಚಂದು.